ನಮಸ್ತೆ ಆತ್ಮೀಯರೇ. ನಾವು ಎಷ್ಟೋ ಬಾರಿ ಏನು ಕೊಡ್ತೇವೆ ಅನ್ನೋದಕ್ಕಿಂತ ಯಾರಿಗೆ ಕೊಡ್ತೇವೆ ಅನ್ನೋದು ಹೆಚ್ಚು ಮುಖ್ಯವಾಗಿರೋದು. ಅದು ಹಣವಾಗಿರಬಹುದು, ಸಮಯವಾಗಿರಬಹುದು, ಪ್ರೀತಿ, ನಂಬಿಕೆ, ಶಕ್ತಿ ಎಲ್ಲವೂ ಒಳಗೊಂಡಿರುತ್ತೆ. ಎಷ್ಟೋ ಬಾರಿ ನಾವು ಒಳ್ಳೆಯದನ್ನು ಕೊಟ್ಟಾಗ ಅದಕ್ಕೆ ಬೆಲೆ ಕೊಡೋರು ಯಾರಿರ್ತಾರೆ? ನಮ್ಮ ಸಮಯ, ಶಕ್ತಿ, ಮನಸ್ಸನ್ನು ಯಾರು ಗೌರವಿಸ್ತಾರೆ ಹೇಳಿ ಅಲ್ವಾ? ಯೋಗ್ಯತೆ ಇಲ್ಲದವರಿಗೆ ಕೊಟ್ಟರೆ ಒಳ್ಳೆಯದು ಸಹ ಭಾರವಾಗಿಬಿಡತ್ತೆ. ಮೌಲ್ಯ ತಿಳಿಯದವರಿಗೆ ಕೊಟ್ಟರೆ ಪ್ರೀತಿಯೂ ಸಹ ನೋವಾಗಿ ಬದಲಾಗ್ಬಿಡತ್ತೆ. ಕೊಡೋದು ಖಂಡಿತ ತಪ್ಪಲ್ಲ, ಆದರೆ ಎಲ್ಲರಿಗೂ ಕೊಡಲೇಬೇಕೆಂಬ ಒತ್ತಾಯ ಖಂಡಿತ ಬೇಡ. ಇನ್ಯಾರಿಗೋ ಕೊಟ್ಟಂತಹ ಹಣ, ಪ್ರೀತಿಯ ಋಣ ಇದೆಲ್ಲವೂ ನಿಯತ್ತಿನಿಂದ ವಾಪಸ್ಸಾಗಬೇಕು ಅಂತ ಅಂದರೆ ನಾವು ಅಷ್ಟೇ ನಿಯತ್ತಾಗಿರುವವರಿಗೆ ಅದನ್ನು ಕೊಟ್ಟರೆ ಮಾತ್ರ ಅದು ವಾಪಸ್ಸಾಗೋದಕ್ಕೆ ಸಾಧ್ಯವಿರುತ್ತೆ. ನೀವು ಕೊಡುವಂತಹ ವಸ್ತುವಿನ ವ್ಯಾಲ್ಯೂ ಅವರಿಗೆ ತಿಳಿದಿದ್ದಾಗ ಅವರ ಬಾಯಲ್ಲಿ ಬರುವಂಥದ್ದು ಇಷ್ಟೇನಾ ಅಂತ. ಕೊಡುವ ವ್ಯಕ್ತಿಯನ್ನು ಆಯ್ಕೆ ಮಾಡೋದು ಇಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು. ಕೊಡುವ ಯೋಗ್ಯತೆಗಿಂತ ವ್ಯಕ್ತಿಯನ್ನು ಆಯ್ಕೆ ಮಾಡಿ ಕೊಟ್ಟಾಗ ಆ ವಸ್ತು ಅಥವಾ ಹಣ ಅಥವಾ ಇನ್ಯಾವುದೇ ಕೊಟ್ಟಂತಹ ವಸ್ತು ಏನಿರುತ್ತೆ ಅದರ ಮೌಲ್ಯವೂ ಸಹ ಹೆಚ್ಚಾಗಿರುತ್ತೆ